ಇನ್ನು ಆರೋಗ್ಯ ಇಲಾಖೆ ವೆಬ್ಸೈಟ್ನಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಭಾಷೆಯ ಉಲ್ಲೇಖ ವಿಚಾರ ಚರ್ಚೆಗೆ ಗುರಿಯಾಗಿದೆ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದನ್ನು ಸಮರ್ಥಿಸಿಕೊಂಡರು. ಉರ್ದು ಒಂದು ಭಾಷೆ ತಾನೇ, ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಯಂತೆ ಉರ್ದು ಕೂಡ ಒಂದು ಭಾಷೆ. ಕರ್ನಾಟಕದಲ್ಲಿ ಉರ್ದು ಓದುವವರು ಇದ್ದಾರೆ, ಉರ್ದು ಪತ್ರಿಕೆಗಳಿವೆ. ಹೀಗಾಗಿ ವೆಬ್ಸೈಟ್ಗಳಲ್ಲೂ ಕೂಡ ಉರ್ದು ಭಾಷೆ ಉಲ್ಲೇಖವಿದೆ. ಇದರಲ್ಲಿ ಓಲೈಕೆ ಮಾಡುವುದು ಎಲ್ಲಿಂದ ಬರುತ್ತೆ? ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ ಅಂತ ಪ್ರಶ್ನೆ ಮಾಡಿದರು. ಇದಕ್ಕೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಕಿಡಿಕಾರಿ, ರಾಜ್ಯದಲ್ಲಿ ತೆಲುಗು, ತಮಿಳರು ಇದ್ದಾರೆ, ಯಾಕೆ ಆ ಎರಡು ಭಾಷೆಯನ್ನು ಬಿಟ್ರಿ ಅಂತ ಕೇಳಿದ್ರು. ಉರ್ದು ಮಾತನಾಡೋರು ಓದೋರು ಮಾತ್ರ ಇದ್ದಾರಾ? ಹಾಗಾದ್ರೆ ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಅಂತ ಹೇಳೋ ಧೈರ್ಯ ಇಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ರು. ಬಹುಶಃ ಇದು ದಿನೇಶ್ ಗುಂಡೂರಾವ್ ಅವರ ಮನೆಯ ಸಮಸ್ಯೆ ಇರಬಹುದು ಅಂತ ಕೂಡ ಕಿಡಿಕಾರಿದ್ದಾರೆ. ಟೀಕೆಗಳ ಬೆನ್ನಲ್ಲೇ ಎಕ್ಸ್ನಲ್ಲಿ ಸ್ಪಷ್ಟನೆ ಕೊಟ್ಟಿರುವ ಆರೋಗ್ಯ ಸಚಿವರು, ಇದು ಆಮಂತ್ರಣ ಪತ್ರಿಕೆ ಅಲ್ಲ, ಅದೊಂದು ಜಾಹೀರಾತು. ಕನ್ನಡ, ಇಂಗ್ಲಿಷ್ನಂತೆ ಉರ್ದುವಿನಲ್ಲೂ ಕೂಡ ಜಾಹೀರಾತನ್ನು ಕೊಡಲಾಗಿದೆ ಅಂದರು. ಅಂದ ಹಾಗೆ ರಾಜ್ಯ ಸರ್ಕಾರದ ಉರ್ದು ಭಾಷಾ ಪ್ರೇಮ ಇದೇ ಮೊದಲಲ್ಲ. 2024 ಸೆಪ್ಟೆಂಬರ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಅಂಗನವಾಡಿ ಶಿಕ್ಷಕರ ಹುದ್ದೆಗೆ ಉರ್ದು ಭಾಷೆ ಕಡ್ಡಾಯ ಮಾಡಿದ್ದು ಆಗ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಆ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿದ್ದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಉರ್ದು ಕಡ್ಡಾಯವಾಗಿ ತಿಳಿದಿರಬೇಕು ಅಂತ ಸೂಚಿಸಲಾಗಿತ್ತು. ಇದಕ್ಕೆ ಕನ್ನಡ ಹಿಂದೂಪರ ಸಂಘಟನೆಗಳು, ಬಿಜೆಪಿ ನಾಯಕರು ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ರು. ಆಗ ಸರಿಪಡಿಸಿಕೊಳ್ಳಲಾಗಿತ್ತು. ಉರ್ದು ಒಂದು ಭಾಷೆ ತಾನೆ, ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಇಂಗ್ಲೀಷಲ್ಲಿ ಕೊಟ್ರೆ ಇಂಗ್ಲೀಷ್ ಓಲೈಕೆನಾ? ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20% 25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ನಾನು ಉರ್ದು ಅನ್ನ ವಿರೋಧ ಮಾಡಲ್ಲ. ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಭಾಷಾ ಕಾಯ್ದೆಯ ಪ್ರಕಾರವಾಗಿ ಕರ್ನಾಟಕ ಏಕೈಕ ಭಾಷೆ ಅಂದ್ರೆ ಅದು ಕನ್ನಡ. ಅದನ್ನ ಬಿಟ್ಬಿಟ್ಟು ಇವರು ಸಿಕ್ಕ ಹಾಗೆ ಓದೋರಿದ್ದಾರೆ, ನೋಡೋರಿದ್ದಾರೆ, ಕೇಳೋರಿದ್ದಾರೆ ಅಂತ ಮಾಡಕ್ ಹೋದ್ರೆ ಎಲ್ಲನೂ ಅಧಿಕೃತ ಮಾಡಕ್ಕಾಗತ್ತಾ? ನಾಚಿಕೆ, ಮಾನ, ಮರ್ಯಾದೆಯನ್ನ ಬಿಟ್ಟು ನಿಂತಿರುವಂಥ ರೀತಿ ಇದು. ಮೂರು ಬಿಟ್ಟವರು ಆಡುವಂಥ ರೀತಿ ಇದು. ದ್ವಿಭಾಷಾ ನೀತಿಯನ್ನು ಯಾಕೆ ತಂದ್ರಪ್ಪ ರಾಜ್ಯದಲ್ಲಿ? ಹಿಂದಿ ವಿಚಾರದಲ್ಲಿ ನಿಮಗೆ ದಬ್ಬಾಳಿಕೆ ಅಂತ ಅನಿಸೋಕೆ ಶುರು ಆದಾಗ ಅದು ಒಂದು ಭಾಷೆ ಅಲ್ವಾ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರೇ? ಅದು ಒಂದು ಭಾಷೆ ಅಲ್ವಾ? ಅವಾಗ ಯಾಕೆ ದ್ವಿಭಾಷಾ ನೀತಿಗೆ ತಂದಿರಿ? ಉರ್ದು ಮಾತ್ರ ನಿಮಗೆ ಭಾಷೆಯಾಗಿ ಕಾಣಿಸ್ಕೊಳ್ಳುತ್ತೆ, ಹಿಂದಿ ಭಾಷೆಯಾಗಿ ಕಾಣಿಸ್ಕೊಳ್ಳೋದಿಲ್ಲ. ಏನಿಟ್ಕೊಂಡಿದ್ದೀರಾ ಬಾಯಿಗೆ, ನಾಲಿಗೆ ಮೇಲೆ? ಕನ್ನಡ ಭಾಷೆಯ ವಿಚಾರದಲ್ಲಿ, ಕರ್ನಾಟಕ ಕನ್ನಡ ಭಾಷೆಯ ವಿಚಾರದಲ್ಲಿ ಏನೇನು ಅನುಭವಿಸ್ತಾ ಇದೆ ಅನ್ನುವಂಥ ಕನಿಷ್ಠ ಜ್ಞಾನ ಇದೆಯಾ? ಬೆಂಗಳೂರಲ್ಲಿ ಇದ್ದವ್ರು ನಿಮಗೆ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೆ ನಾನು. ನಾಳೆ ಒಂದು ಕೆಲಸ ಮಾಡಿ, ಯಾವ್ಯಾವ ಭಾಗಗಳಲ್ಲಿ ಯಾರ್ಯಾರು ಯಾವ್ಯಾವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ಆಯಾ ಭಾಷೆಗಳಲ್ಲೇ ಅವ್ರಿಗೂ ಪ್ರಿಂಟ್ ಕೊಟ್ಬಿಡಿ. ತಮಿಳು ಭಾಷಿಗರು ಎಲ್ಲಿದ್ದಾರೆ ಅವ್ರಿಗೆ ತಮಿಳಲ್ಲೇ ಪ್ರಿಂಟು, ತೆಲುಗು ಭಾಷೆಯಲ್ಲಿ ಮಾತಾಡೋರು ತೆಲುಗಲ್ಲೇ ಪ್ರಿಂಟು, ಉರ್ದು ಭಾಷೆ ಮಾತಾಡೋರು ಉರ್ದು ಅಲ್ಲೇ ಪ್ರಿಂಟು, ತುಳು ಭಾಷೆ ಮಾತಾಡ್ತಾರೆ ತುಳು ಅಲ್ಲೇ ಪ್ರಿಂಟು ಕೊಟ್ಬಿಡಿ. ಈ ರಾಜ್ಯವನ್ನ ಒಡೆದು ವಿಂಗಡಣೆ ಮಾಡುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನಿಮ್ಮ ಮಾತುಗಳ ಮೂಲಕವಾಗಿ ಕೇಳಿಸ್ಕೊಳ್ತಾ ಇದ್ರೆ ಕನ್ನಡ ಭಾಷೆಯಲ್ಲಿ ಆಮಂತ್ರಣ ಇದೆ, ಓದೋದನ್ನ ಕಲೀರಿ ಅಂತ ಹೇಳೋದನ್ನ ಬಿಟ್ಟುಬಿಟ್ಟು ಯಾಕ್ರಿ ಆ ಧೈರ್ಯ ಇಲ್ವೇಂದ್ರೆ ನಿಮ್ಗೆ ಹೇಳಕ್ಕೆ? ಕರ್ನಾಟಕ ರಾಜ್ಯ ಕನ್ನಡ ಭಾಷೆ, ಕನ್ನಡ ಭಾಷೆಯಲ್ಲೇನೇ ಆಮಂತ್ರಣ ಪತ್ರಿಕೆ ಇರುತ್ತೆ, ನಮ್ಮ ಎಲ್ಲವೂ ಕೂಡ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅನ್ನುವಂಥ ಹೇಳಕ್ಕೂ ಕೂಡ ಇಲ್ವಲ್ರಿ ಬಾಯಲ್ಲಿ ನಿಮಗೆ? ಇಲ್ಲಿರೋರು ಕನ್ನಡ ಕಲಿಬೇಕಲ್ವಾ? ಕನ್ನಡ ಕಲ್ತು ಬಿಟ್ಟು ಅದನ್ನು ಓದಕ್ಕಾಗ್ತಾ ಇಲ್ಲ ಅವ್ರಿಗೆ ಅವ ಭಾಷೆಯಲ್ಲಿ ಕೊಡ್ತಾರಂತೆ. ಎಷ್ಟು ಜನಕ್ಕೆ ಗೊತ್ತ್ರಿ ಉರ್ದು ಭಾಷೆ? ಎಷ್ಟು ಜನಕ್ಕೆ ಗೊತ್ತು? ನಿಮಗೆ ಗೊತ್ತಾ? ಗೊತ್ತಿರ್ಬೋದೇನೋ. ಎಷ್ಟು ಜನಕ್ಕೆ ಗೊತ್ತು? ಆಮೇಲೆ ಆ ಭಾಷೆ ತಮಿಳು ಎಷ್ಟು ಜನಕ್ಕೆ ಗೊತ್ತು? ತೆಲುಗು ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಪರ್ಸೆಂಟ್ ಜನ ಇದ್ದಾರೆ ಅವರು? ಅವ್ರನ್ನ ಮೆಚ್ಚಿಸೋಕ ಏನ್ ಮೆಚ್ಚಿಸ್ಬೇಕಾಗಿದೆ ಅವರಿಗೆ? ಹೋಗಿ ಏನಾದರೂ ತಿನ್ನಿ, ಗೊತ್ತಾಗುತ್ತೆ. ಅದೇ ಅಲ್ಲಿಗೆ ಹೋಗಿ ತಲುಪಿದಿರೇನೋ. ಆ ಬಿಜೆಪಿ ಅವ್ರು ಮಾಡಿದ್ರು ಅಂತ ನೀವು ಮಾಡಿ, ನೀವು ಮಾಡಿದ್ರು ಅಂತ ಅವ್ರು ಮಾಡ್ತಾರೆ. ಅವರು ಹೇಸಿಗೆ ತಿಂದ್ರು ಅಂತ ನೀವು ತಿನ್ನಿ, ನೀವು ತಿಂದ್ರು ಅಂತ ಅವರು ತಿಂತಾರೆ. ಫೈನಲಿ ಒಬ್ರಿಗೊಬ್ರು ಎರ್ಚ್ಕೊಂಡು ಜನರ ಕಣ್ಣಿಗೂ ತಿನ್ನೋದು, ಎರ್ಚ್ಕೊಳ್ಳೋದಲ್ಲ, ಇವರೆಲ್ಲ ತಿಂತಾ ಇರೋದು. ಯಾರನ್ನು ಮೆಚ್ಚಿಸೋಕೋಸ್ಕರ ಕನ್ನಡ ಭಾಷೆಯನ್ನು ಅಡ ಇಟ್ಟು ಸಾಯಿಸೋ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ ಅವರು. ಏನ್ರಿ ಕಳ್ಕೊಳ್ತೀರಾ? ಕನ್ನಡ ಭಾಷೆಯಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಮುದ್ರಣ ಮಾಡಿದ್ರೆ, ಓದೋದಿದ್ರೆ ಓದು, ಬಿಡೋದಿದ್ರೆ ಬಿಡು ಅಂತ ಹೇಳಕ್ಕೆ ಏನ್ ನಿಮಗೆ ಅಷ್ಟು ಧೈರ್ಯ ಇಲ್ವೇ ಹೇಳಕ್ಕೆ? ಅಲ್ಲ, ಇವ್ರ ಸಾಧನೆ ಜನಕ್ಕೆ ಎಲ್ಲಾ ಭಾಷೆಯಲ್ಲೂ ತಲುಪಬೇಕಂತಲ್ಲ. ಅದಕ್ಕೆ ಏನ್ ಸಾಧನೆ ಇವ್ರದ್ದು? ಮಣ್ಣು ಏನ್ ಸಾಧನೆ ಮಾಡಿದ್ದೀರಾ? ತೋರಿಸ್ರಪ್ಪ, ಏನ್ ಸಾಧನೆ ಮಾಡಿದ್ದೀರಾ? ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ ನರ್ಸ್ಗಳಲ್ಲಿ. ಯಾವ್ಯಾವ ಇದರಲ್ಲಿ ಇದೆ ಹೇಳ ನಿಮಗೆ ದಿನೇಶ್ ಗುಂಡೂರಾವ್ ಅವರ ಏನು ಪರಿಸ್ಥಿತಿ ಇದೆ ಅಂತ ಹೇಳಿ?
ಭಾಷೆಯ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಇವರು ಕನ್ನಡ ಭಾಷೆ, ನಾಡು, ನುಡಿ, ಎಲ್ಲ ಜಲ ವಿಚಾರದಲ್ಲಿ ನಾವೆಲ್ಲ ಹೋರಾಟ ಒಗ್ಗಟ್ಟಾಗಿರ್ತೀವಿ. ಮಣ್ಣು ಪಕ್ಕದಲ್ಲಿ ಹೋಗಿ ತಮಿಳುನಾಡನ್ನು ನೋಡಿ ಕಲ್ತ್ಕೊಳ್ಳಿ, ಪಕ್ಕದಲ್ಲಿ ಹೋಗಿ ತೆಲಂಗಾಣ ಹೋಗಿ ನೋಡ್ಕೊಳ್ಳಿ, ಆಂಧ್ರ ಪ್ರದೇಶವನ್ನು ನೋಡಿ ನಲ್ಕೊಳ್ಳಿ, ಅಲ್ಲಿ ಭಾಷೆಯ ಪ್ರೀತಿ ಹೇಗಿರದೆ. ಕೇರಳದ ಹೋಗಿ ಕಲ್ತ್ಕೊಳ್ಳಿ, ಯಾಕೆ ನಿಮ್ಮವರೇ ಇಲ್ವಲ್ಲ, ಹೈಕಮಾಂಡಲ್ಲಿ ಇದ್ದಾರಲ್ಲ ನಿಮ್ಮವರೇ. ನೋಡಿ ಕೇರಳದಲ್ಲಿ ಹೋಗಿ ಒಂದಾದರೂ ಬೇರೆ ಭಾಷೆಯಲ್ಲಿ ಮುದ್ರಣ ಮಾಡ್ತಾರಾ ಅಂತ ಹೇಳಿ. ಭಾಷೆಯನ್ನು ಹರಾಜಿಗೆ ಇಟ್ಟುಬಿಟ್ಟಿದ್ದೀರ ನೀವು, ಕನ್ನಡ ಭಾಷೆಯನ್ನು. ಇನ್ನೆಲ್ಲಿಂದ ಬರಬೇಕು ಭಾಷೆಯ ಪ್ರೀತಿ? ನಿಮ್ಮ ಓಲೈಕೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ. ಅಸಹ್ಯ ಅನಿಸಲ್ವ ನಿಮಗೆಲ್ಲ? ಭಾಷೆ ಬೆಳಿಬೇಕಂತೆ, ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಾರಂತೆ. ಎಲ್ಲಿದ್ದೀರಿ? ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಕೊಪ್ಪಳಕ್ಕೆ ಹೋಗಿ ಕೂತ್ಬಿಟ್ಟಿದ್ದೀರಾ? ಕನ್ನಡ ಸಾಹಿತ್ಯ ಪರಿಷತ್ ಬೇರೆ ಅದಕ್ಕೆ, ಬಾ ಅದಕ್ಕೆ ಕಾಸು ಬೇರೆ. ಇಲ್ಲಿ ನೋಡಿದರೆ ಉರ್ದು ಅಲ್ಲಿ ಮುದ್ರಣ, ತಮಿಳಲ್ಲಿ ಮುದ್ರಣ, ತೆಲುಗಲ್ಲಿ ಮುದ್ರಣ, ಇಂಗ್ಲೀಷಲ್ಲಿ ಮುದ್ರಣ. ದ್ವಿಭಾಷಾ ನೀತಿಯಲ್ಲಿ ಕನ್ನಡ ಇಂಗ್ಲೀಷ್ ಇಟ್ಟಿದ್ದೀರಾ ನೀವು. ಇನ್ನುಳಿದಂಥ ಭಾಷೆಗಳಿಗೆ ಯಾಕೆ ಬೇಕು ಆಸ್ಪದ? ಅವರವ್ರು ಓದ್ಕೊಳ್ತಾರೆ ಬಿಡಿ. ಯಾವ ಹಂತಕ್ಕೆ ಹೋಗಿ ತಲುಪಿಸ್ತಿರೋ ತಲುಪಿಸಿ ನೋಡೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.